ಹೊಸ ವರ್ಷದ ಮೊದಲ ದಿನ ಇಂದು ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಸೂರ್ಯೋದಯವನ್ನ ವರ್ಷದ ಮೊದಲ ದಿನದ ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಸಾವಿರಾರು ಜನ ಬಂದಿದ್ದಾರೆ. ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ದಂಡು. ಸಾವಿರಾರು ಪ್ರವಾಸಿಗರ ಆಗಮನದಿಂದಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನಂದಿ ಬೆಟ್ಟದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್. ಇದು ಪ್ರವಾಸಿಗರಿಗೆ ಕಿರಿಕಿರಿ ಕೂಡ ಉಂಟು ಮಾಡಿದೆ. ನಂದಿ ಬೆಟ್ಟಕ್ಕೆ ತೆರಳೋದಕ್ಕಾಗದೆ ಹಲವರು ಹಿಂತಿರುಗ್ತಾ ಇದ್ದಾರೆ. ಹೊಸ ವರ್ಷದ ಸೂರ್ಯೋದಯ ನೋಡೋದಕ್ಕೆ ಅಂತ ಬಂದವರಿಗೆ ನಿರಾಸೆಯಾಗಿದೆ. ಐತಿಹಾಸಿಕ ಪ್ರವಾಸಿ ತಾಣ ನಂದಿ ಬೆಟ್ಟಕ್ಕೆ ಹೊಸ ವರ್ಷ ಸಂಭ್ರಮಿಸೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಬೆಳಗ್ಗೆ 6 ಗಂಟೆಯಿಂದ ನಂದಿ ಬೆಟ್ಟಕ್ಕೆ ಪ್ರವೇಶ ಕಲ್ಪಿಸಲಾಗಿದೆ. ಆದರೆ ಇದುವರೆಗೂ ಕೂಡ ಸಾಕಷ್ಟು ರಶ್ ಇರುವಂಥದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಒಂದು ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ನಂದಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಏನು ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ನೋಡ್ತಾ ಇರ್ಬೋದು, ರಾತ್ರಿ ಸೆಲೆಬ್ರೇಷನ್ ಮಾಡಿದವರೆಲ್ಲ ನಂದಿ ಬೆಟ್ಟಕ್ಕೆ ಬಂದು ಈಗ ತುಂಬ ಎಂಜಾಯ್ ಮಾಡೋದಕ್ಕೆ ಅಂತ ಬರ್ತಿದ್ದಾರೆ. ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರ ಸಂಚಾರ ದಟ್ಟಣೆಯಿಂದ ನಂದಿ ಬೆಟ್ಟವನ್ನು ನೋಡೋದಕ್ಕೂ ಕೂಡ ಆಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವರು ವಾಪಸ್ ಆಗ್ತಿದ್ದಾರೆ. ಬನ್ನಿ ಅಂತವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ನಂದಿ ಬೆಟ್ಟದ ಬಗ್ಗೆ ಅಂತ. ಸರ್, ಈಗ ನಂದಿ ಬೆಟ್ಟ ನೋಡೋಕ್ಕೆ ಅಂತ ಬಂದಿದ್ದೀರಾ, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ, ಏನು ಹೇಳ್ತೀರಾ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸರ್, ನಾವು ಬೆಳಗ್ಗೆ ಎದ್ದು ಬಂದಿದ್ದೀವಿ. ಒಂದು 2 ಅವರ್ ಆಗಿಬಿಟ್ಟಿದೆ. ತುಂಬ ಜಾಮ್ ಆಗಿಬಿಟ್ಟಿದೆ. ಒಂದು 300 ಗಾಡಿ ಅಟ್ಲೀಸ್ಟ್ ಮೇಲೆ ಇಟ್ಕೊಂಡ್ಬಿಟ್ಟಿದೆ. ನಮಗೆ ಹೋಗೋಕೆ ಆಗ್ತಾ ಇಲ್ಲ. ನಾವು ಬಂದಿದ್ದು ಸನ್ರೈಸ್ ನೋಡೋಕ್ಕೆ. ಸನ್ನವರೇ ಮೇಲೆ ಬಂದುಬಿಟ್ಟಿದ್ದಾರೆ. ಈಗಷ್ಟೇ ಟರ್ನ್ ಹೊಡ್ಕೊಂಡು ಹೊರಟೋಗ್ತಾ ಇದ್ದೀವಿ. ಸಿಗಾಕೊಂಡ್ರೆ ಒಂದು 2 ಗಂಟೆ ಇಲ್ಲೇ ಹೊರಟೋಗುತ್ತೆ. ಇದು ಅಂದರೆ ಸಾಕಷ್ಟು ಜನ ಪ್ರವಾಸಿಗರು ನಂದಿ ಬೆಟ್ಟ ನೋಡೋದಕ್ಕೆ ಮುಗಿಬಿದ್ದಿರೋದ್ರಿಂದ ವೆಹಿಕಲ್ ಅವರೆಲ್ಲ ಕೂಡ ಅಂದರೆ ವಾಹನಗಳು ಯಥೇಚ್ಛವಾಗಿ ಬಂದಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿರ್ತದೆ. ಮತ್ತೊಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಏನಾಗಿದೆ ಇಲ್ಲಿ? ಸರ್, ಸರ್ಕಾರಕ್ಕಿದ್ದಾಗೆ ಸರಿ ಇತ್ತು. ಕಾರ್ಗೆ 120 ರೂಪಾಯಿ ತಗೊಂತಾರೆ, ಪರ್ ಹೆಡ್ 25 ರೂಪೀಸ್ ತಗೊಂತಾರೆ. ಇದು ಸೌಲಭ್ಯ ಕೊಡ್ತಾರಲ್ಲ ಸರ್ ಪ್ರವಾಸಿಗರಿಗೆ. ಬೆಳಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.